ಚಲೋ ರೀ ಸರ್. ಇದು ಇದರಂಥ ಬೆಳೆ ನಾವು ಎಲ್ಲಿ ಇಲ್ಲ ಬಿಡ್ರಿ. ಅದು 2,20,000 ಹೇಳ್ರಿ ಕ್ವಿಂಟಲ್. ಕಲ್ಲಂಗಡಿ ಹಣ್ಣು ಸಾಮಾನ್ಯವಾಗಿ ಎಲ್ಲರ ಅಚ್ಚುಮೆಚ್ಚಿನ ಹಣ್ಣುಗಳಲ್ಲಿ ಒಂದು. ಅದರಲ್ಲೂ ಬಿರು ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣನ್ನ ಜನ ತುಂಬಾ ಇಷ್ಟಪಡುವುದರಿಂದ ಉತ್ತಮ ಆದಾಯದ ಮೂಲವೂ ಹೌದು. ಆದರೆ ಕುಷ್ಟಗಿ ತಾಲೂಕಿನ ಗೋರೆಬಾಳ ಗ್ರಾಮದ ಮಾರುತಿ ಎಂಬ ರೈತರು ತಮ್ಮ 1 ಎಕರೆ ಹೊಲದಲ್ಲಿ ಕಲ್ಲಂಗಡಿ ಹಣ್ಣನ್ನ ಬೆಳೆದಿದ್ದಾರೆ. ಆದರೆ ಇದು ಹಣ್ಣುಗಳ ಮಾರಾಟಕ್ಕಲ್ಲ, ಬದಲಾಗಿ ಕಲ್ಲಂಗಡಿ ಬೀಜಕ್ಕಾಗಿ. ಹೌದು, ಮಾರುಕಟ್ಟೆಯಲ್ಲಿ ಕಲ್ಲಂಗಡಿ ಬೀಜಕ್ಕೆ ಉತ್ತಮ ಬೇಡಿಕೆ ಇದ್ದು, ಈ ಕಾರಣದಿಂದಾಗಿ ಕಲ್ಲಂಗಡಿ ಬೆಳೆಯನ್ನ ಬೆಳೆದಿದ್ದಾರೆ. ಖಾಸಗಿ ಕಂಪನಿಯವರು ಬೆಳೆ ಬೆಳೆಯಲು ಬೀಜ ನೀಡಿದ್ದು, ಕಂಪನಿಯವರು ಹೇಳಿದ ರೀತಿಯಲ್ಲಿ ಬಿತ್ತನೆ ಮಾಡಿ ಗೊಬ್ಬರ ನೀಡಿ ಸದ್ಯ ಉತ್ತಮ ಬೆಳೆಯನ್ನ ರೈತ ಬೆಳೆದಿದ್ದಾರೆ. ನಿನ್ನ ಹೆಸರೇನ ಸರ್? ಮಾಡ್ತೀರಿ ನನ್ನ ಹೆಸರು. ಯಾವ ಊರು? ಗೊರೆಬಾಳ ರೀ. ಗೊರೆಬಾಳ. ಏನೇನ ಕಲ್ಲಂಗಡಿ ಹಣ್ಣದು ಇದು ಮಾಡಿ ಸೀಡ್ಸ್ ಮಾಡಿ? ಹ್ಞೂ ರೀ. ಬೀಜ ತೆಗಿಯಕ್ಕೆ ಕುಂತೀಯ? ಹ್ಞೂ ರೀ. ಅವು ಕೊಳಕಣ್ಣಿನ ಬೀಜ ತೆಗಿ ಅಂತ ಹೇಳ್ರಿ. ಕೊಳಕಣ್ಣಿನ ಬೀಜ ತೆಗಿಬೇಕು. ಈ ಬೀಜ ಹಣ್ಣು ಮಾರಾಟ ಮಾಡ್ತೇವೆ, ಬೀಜ ಮಾರಾಟ ಮಾಡ್ತೀನಿ? ಬೀಜ ಮಾರಾಟ ಮಾಡ್ತೀವಿ ನಾವು. ಇಲ್ಲಿ ಏನೋ ಬಂದಂತರಿಗೆ ಹಣ್ಣು ತಿನ್ರಿ ಬೀಜ ಕೊಟ್ಟು ಹೋಗ್ರಿ ಅಂತೀರಿ ಅಂತಲ್ಲ? ಹೌದ್ರಿ. ಮತ್ತೆ ಈಗ ಕೊಟ್ರೆ ನಂಗೆ ಲಾಸ್ ಅಲ್ರಿ. ನಾ ಇರ್ಲಿ ರಾತ್ರಿ ಅದಕ್ಕಂತ ಇರ್ತೀವಿ ನಾವು. ಮತ್ತೀಗ ನಾವು ಕೊಟ್ಟೆ ಹಣ್ಣು ಕೊಟ್ಟೆ ಅಂದ್ರೆ ಅವ್ರ ಬೀಜ ನಮಗೆ ಲಾಸ್ ಅಲ್ರಿ. ಅದು ಅಂದ್ರೆ ಹಣ್ಣು ಫ್ರೀ, ಬೀಜ ಮಾತ್ರ ತೆಗೆದು ಕೊಟ್ಟು ಹೋಗ್ಬೇಕು. ಬೀಜ ಕೊಟ್ಟು ಹೋಗ್ರಿ ಅವರು. ಎಷ್ಟಾರ ಬರ್ರಿ. ಹ್ಞೂ ರೀ. ಹಣ್ಣು ತಿನ್ರಿ ಬೀಜ ಕೊಟ್ಟು ಹೋಗ್ರಿ. ಕೊಟ್ಟು ಹೋಗ್ರಿ. ಇನ್ನೂ 8 ದಿನ ಟೈಮಿಂಗ್ ಕೊಟ್ರನ್ರಿ. ಅದಕ್ಕಿನ್ನ 8 ದಿನ ಮ್ಯಾಗ ರೀ ಅದು. ಈಗಿಲ್ಲ. ಈಗ ಬೀಜ ತೆಗಿಯಕ್ಕೆ ಕುಂತೀಯ? ಹ್ಞೂ ರೀ. ಬೀಜ ತೆಗೆದು ಒಣಾಕ್ತೇವನ? ಹ್ಞೂ ರೀ. ಬೀಜ ಅಷ್ಟ ಕೊಡೋದು ನೀವು, ಹಣ್ಣು ಮಾರಾಟ ಮಾಡಂಗಿಲ್ಲ? ಇಲ್ಲ ರೀ, ಹಣ್ಣು ಮಾರಾಟ ಮಾಡಲ್ಲ. ಅಜ್ಜ ಬಿತ್ತಿದ ಮೇಲೆ ಏನೇನು ಮಾಡ್ತೀರಿ ಇದನ್ನ? ಇದು ಏನಿಲ್ಲ ರೀ, ಮೊದಲ ಗಳೆ ಹೊಡಿಸಿ ಭೂಮಿ ಅದ ಮಾಡ್ತೀವಿ ರೀ. ಅದ ಮಾಡಿ ಬೆಡ್ ಮ್ಯಾಗ ಒಂದು ಗೊಬ್ಬರ ಹಾಕ್ತೀವಿ ರೀ. ಗೊಬ್ಬರ ಹಾಕಿ ಬೆಡ್ ಎಳೆದು ಡ್ರಿಪ್ ಎಳೆದು ಬೆಡ್ ಹಾಕ್ತೀವಿ ರೀ. ಆಮೇಲೆ ಬೀಜ ಕೊಡ್ತಾರೆ. ಬೀಜ ಹುಟ್ಟಿದ ಮ್ಯಾಗ ಮತ್ತೆ ಒಂದು 8-15 ದಿವಸ ಬಿಟ್ಟು ಒಂದು ಕುಡಿ ಕಟ್ ಮಾಡಿಸ್ತಾರೆ ಅವರು. ಒಳ್ಳೆ ಒಂದು 20-15 ದಿನ ಬಿಟ್ಟು ಮತ್ತೆ ಒಂದು ಕುಡಿ ಕಟ್ ಮಾಡಿಸ್ತಾರೆ. 2 ಲೆವೆಲ್ ಕುಡಿ ಇಟ್ಟು 2 ಲೆವೆಲ್ ಕುಡಿ ಇಟ್ಟ ಮ್ಯಾಗ ಬಿಡ್ತಾರೆ. ಒಳ್ಳೆ ಒಂದು 4 ದಿನ ಬಿಟ್ಟು ಒಳ್ಳೆ ಮಗ್ಗಿ ಚಲ್ ಮಾಡಿಸ್ತಾರೆ ಅವರು. ಅವಾಗ ಮಗ್ಗಿ ಸುಡಿ ಬಂದ ಫಸ್ಟ್ ದಿನ 4 ದಿನ ಹೋಗ್ತಾರ್ರಿ. ಒಳ್ಳೆ ಸೆಕೆಂಡ್ ಒಂದು 3 ದಿವಸ 10 ಮಂದಿ 3 ದಿನ ಹೋಗ್ತಾರ್ರಿ. ಆಮೇಲೆ 4 ದಿನ ಆಮೇಲೆ ಮಗ್ಗಿ ಅಂದ್ರೆ ಕ್ರಾಸಿಂಗ್ ಮಾಡ್ತಾರೆ? ಹ್ಞೂ ರೀ, ಕ್ರಾಸಿಂಗ್ ರೀ. ಎಷ್ಟು ದಿನ ಕ್ರಾಸಿಂಗ್ ಆಗುತ್ತೆ ಅದು? ಅದು ಹೆಚ್ಚು ಕಮ್ಮಿ ಮುಂದೆ ಬಂದ್ರೆ 7 ದಿನ ಕ್ರಾಸಿಂಗ್ ಆಗುತ್ತೆ ರೀ. ಲೆವೆಲ್ ಆಗಿ ಕರೆಕ್ಟ್ ಆಗಿ ಬಂದ್ರೆ 6 ದಿನ ಕ್ರಾಸಿಂಗ್ ಆಗುತ್ತೆ ರೀ. ಕ್ರಾಸಿಂಗ್ ಮಾಡಿ ಮುಗೀತ್ರಿ. ಮತ್ತೆ ಹೂವು ಬಿಟ್ರೆ ಕಟ್ ಮಾಡಿಬಿಡ್ತಾರೆ? ಹ್ಞೂ ರೀ, ಇದೆಲ್ಲ ಕಟ್ ಮಾಡ್ತೀವಿ. ಇದ್ರೊಳಗೆ ಮತ್ತೆ ನಾವು ಒಂದು ಕ್ರಾಸಿಂಗ್ ತಟ್ಟಿ ಅದು ದಾರ ಹಾಕ್ಲಿಲ್ಲ ಅಂದ್ರೆ ಅವ್ರು ಕೂಡ ಬಂದು ಕಿತ್ತು ಬಿಸಾಡಿ ಹೋಗ್ಬಿಡ್ತಾವ್ರಿ. ಅಂದ್ರೆ ಕ್ರಾಸಿಂಗ್ ಮಾಡಿ ಮೇಲೆ ದಾರ ಹಾಕ್ತಿರಿ ನೀವು? ಹ್ಞೂ ರೀ, ದಾರ ಹಾಕ್ಬೇಕ್ರಿ. ದಾರ ಇರಲಿಲ್ಲ ಅಂದ್ರೆ ಅವ್ರದ್ದು ಕಾಟ್ ಕಿತ್ತು ಬಿಸಾಡಿ ಹೋಗ್ಬಿಡ್ತಾರೆ ಅವರು. ದಾರ ಇರ್ಲಿಕ್ಕಂದ್ರೆ ಹಣ್ಣು ತೊಗೊಳಂಗಿಲ್ಲ? ತೊಗೊಳಗಲ್ರಿ. ಅರ್ಧ ಓದೋಗ್ಬಿಡ್ತಾರೆ ಅವರು. ತಡ ಮಾಡಲ್ಲ, ಬೀಜ ಹೋಗ್ಬಿಡ್ತಾರೆ ಅವ್ರು. ಒಟ್ಟು ದಾರ ಇರ್ಬೇಕು ಎಲ್ಲ ಹಣ್ಣಿಗೆ? ದಾರ ಇರ್ಬೇಕು. ದಾರ ಇದ್ರೆ ಅವ್ರು ಕ್ರಾಸಿಂಗ್ ಇರೋದು. ಇದು ದಾರ ಹಾಕದೇನೆ ಕೂನಿಂದ ಕ್ರಾಸಿಂಗ್ ಮಾಡ್ಯಾರ ಅಂತ ಅವ್ರಿಗೆ ಗೊತ್ತಿರ. ಅದು ದಾರ ಇರಲಿಲ್ಲ ಅಂದ್ರೆ ಇದು ಕ್ರಾಸಿಂಗ್ ಆಗಿಲ್ಲ ಅನ್ನೋದು ರೀ. ಸುಮಾರು 40,000 ರಿಂದ 50,000 ರು ಖರ್ಚು ಮಾಡಿ ಈ ಬೆಳೆಯನ್ನ ಬೆಳೆದಿದ್ದು, ಈ ಬೀಜಗಳಿಗೆ 2 ಲಕ್ಷಕ್ಕೂ ಅಧಿಕ ಮೊತ್ತವನ್ನ ನೀಡಿ ಕಂಪನಿಯವರು ಖರೀದಿಸುತ್ತಾರೆ ಎನ್ನುತ್ತಾರೆ ರೈತರು. ಎಷ್ಟು ಎಕರೆ ಮಾಡಿ ಅಜ್ಜ? 1 ಎಕರೆ ಮಾಡಿವ್ರಿ. 1 ಎಕರೆ. ಎಷ್ಟು ಖರ್ಚಾಗೈತಿ ಈಗ? ಇದು ಒಂದು 35-40 ಬಂದಿರ್ಬೇಕು ರೀ. ಡ್ರಿಪ್, ಎಣ್ಣೆ, ಗೊಬ್ಬರದ್ದು ಎಲ್ಲ ಸೇರಿ ಒಂದು 40 ಮ್ಯಾಗ ಆಗಿವ್ರಿ. ಎಷ್ಟು ತಿಂಗಳು ಬೆಲೆ ಆಯ್ತು ಬೆಳೆ? ಇದು 4 ತಿಂಗಳು ರೀ. 4 ತಿಂಗಳದ? ಈಗ ಮತ್ತೆ ಬೀಜ ಎಂದ ಬಂದು ಅವರ ಒಯ್ತಾರ, ನೀವು ಒಯ್ಕೊಡ್ಬೇಕಾ? ಇಲ್ರಿ, ಅವರೇ ಬಂದು ಬರ್ತಾರೆ ರೀ. ಹೆಂಗೆ ಕ್ವಿಂಟಲು? ಅದು 2,20,000 ಹೇಳ್ರಿ ಕ್ವಿಂಟಲ್. ಎಷ್ಟು ಆಗ್ಬೋದು ನಿಮ್ಮ ಬೀಜ? ನಮ್ಮ ಲೆಕ್ಕ ಗೊತ್ತಾಗಲ್ರಿ. ಅಲ್ಲ, ಅಂದಾಜು ಎಷ್ಟು ವರ್ಷ ಆಯ್ತು ನೀವು ಮಾಡೋದು? ಇದೇ ಫಸ್ಟ್ ಮಾಡಿದ್ದು? ಇದೇ ಫಸ್ಟ್ ರೀ ನಾವು ಮಾಡಿದ್ದು. ಇದೇ ಫಸ್ಟ್ ಮಾಡಿದ್ದು? ಇದೇ ಫಸ್ಟ್ ಮಾಡಿದ್ದು. ಮಾಡ್ಕೊಂತಿದ್ರೆ ಗೊತ್ತಾಗುತ್ತೆ ನಾವು ಇದೇ ಫಸ್ಟ್ ಮಾಡಿದ್ದು. ಇದೇ ಫಸ್ಟ್ ಮಾಡಿದ್ದು. ನಮ್ಗೆ ಇಷ್ಟಂತೂ ಗೊತ್ತಿಲ್ಲ. ಈಗ ಹಣ್ಣು ಅವರ ಬಂದು ಹರಿತಾರ? ಅವ್ರು ಬಂದ ಮ್ಯಾಗರೆ ಹರಿಸ್ತಾರೆ ಹಣ್ಣು. ಹರಿಸಿ ಹೆಂಗೆ ಮಾಡ್ತಾರೆ ಅದನ್ನು ಬೀಜ ತೆಗೆದು ಯಾವ ಥರ? ಮಿಷನ್ ಹಾಕ್ಸ್ತಾರಂತ್ರಿ ಅವ್ರು. ಮಿಷನ್ ಹಾಕ್ಸ್ತಾರೆ. ಈಗ ಹೊರಗಡೆ ಯಾರು ಬಂದ್ರೆ ಹಣ್ಣು ಕೊಡ್ತೀರಾ ತಿನ್ನಕ? ಕೊಡಗಲ್ರಿ ಅದು ಹಣ್ಣು. ಹಣ್ಣು ತಿನ್ನೋ ಹಣ್ಣು ಅಲ್ಲ ಇದು? ಅಲ್ರಿ, ಬೀಜಕ್ಕೆ ಅಷ್ಟೇ ಇದು. ಬೀಜಕ್ಕೆ ಅಷ್ಟೇ ಇದು. ಸೀಡ್ಸ್ ಹಣ್ಣು. ಮತ್ತೆ ಯಾರು ಕೇಳಿದ್ರೆ ತಿಂದು ಬೀಜ ಕೊಟ್ಟು ಕೊರಲ್ಲ ಇಲ್ಲಿ ಅವರು? ಅದು ನಾಳೆ ಕಟಾವು ಮಾಡ್ತಾರಲ್ರಿ ಅವರು. ಕಟಾವು ಮಾಡಿ ಇಲ್ಲಿ ಅವತ್ತೇ ಕಟಾವು ಮಾಡ್ತಾರಲ್ಲ, ಅವತ್ತು ತಿನ್ಬೋದು ಅವ್ರು ಬೀಜ ತೆಗೆದು ಇಲ್ಲೇ. ಮತ್ತೆ ಮನೆ ಒಯ್ಲಿಕ್ಕಿಲ್ಲ. ಮನೆಗಿಲ್ಲ? ಇಲ್ಲ ಇಲ್ಲ. ಹಣ್ಣು ಇಲ್ಲೇ ಬಂದು ತಿಂದವ್ರು ಹೊಲಕ್ಕೆ ಬಂದು? ಇಲ್ಲೇ ತಿಂದು ಹೋಗ್ರಿ. ಮನೆ ಕಳ್ಸಂಗಿಲ್ಲ? ಮನೆಗೆ ಇಲ್ರಿ.
ಅಣ್ಣ ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಹೇಮನಗೌಡ್ರಿ. ಏನು ನೋಡಿ, ನೀವು ರೈತರಾ? ಹಾಂ, ನಾವು ರೈತರು ರೀ. ಹಾಂ, ಏನು ಹಾಕಿರಿ ನೀವು? ನಾವು ಶೇಂಗಾ ಹಾಕಿರಿ. ನಮ್ಮ ಅವರು ಇದನ್ನ ಹಾಕ್ಯಾರ, ಕಲ್ಲಂಗಡಿ ಹಾಕ್ಯಾರ. ಹಾಂ, ಅವ್ರು ನೋಡಿ ನಾವು ಮುಂದೆ ವರ್ಷ ಹಾಕ್ಬೇಕಂತ ಮಾಡೀವಿ. ಹೆಂಗೆ ಚಲೋ ಆರಿ ಬೆಳೆ ಇದು? ಚಲೋ ರೀ ಸರ್. ಇದು ಇದ್ರಂಥ ಬೆಳೆ ನಾವು ಎಲ್ಲಿ ಇಲ್ಲ ಬಿಡ್ರಿ. ಯಾಕ್ರಿ ಖರ್ಚು ಕಮ್ಮಿಯಾ? ಖರ್ಚು ಕಮ್ಮಿ ಆಗೈತೆ ರೀ. ಫಸ್ಟಾಗಿ ಏನು ಮಾಡ್ತೀವಲ್ರಿ ಸರ, ಇದು ಡ್ರಿಪ್ಪು ಹಾಳಿ ಟ್ಯಾಕ್ಟ್ರಿ ಹೊಡಿಸಿದ್ದು ಎಲ್ಲ ಖರ್ಚು ಕೊಡಿ ಒಂದು 15,000 ರೂಪಾಯಿ ಬರ್ತೀರಿ. ಚೆನ್ನಾಗಿ ಫಸ್ಟ್ನಾಗ ಉರ್ಸೋ ದಿವ್ಸನ 15,000 ಬರ್ತೀರಿ. ಹ್ಞೂ, ಟಿಕಟ್ ಏನು ಮಾಡ್ತೀರಿ, ಬೀಜ ಕೊಟ್ಟ ಮೇಲೆ ಮತ್ತೆ ಟಿಕಟ್ ಅದು ಬರ್ತೀರಿ.